ನನ್ನ ಸಂದೇಶದ ಪೀಠಿಕೆ ಓವರ್ಕಮರ್, ಜಯಶಾಲಿಗಳು. ಓವರ್ಕಮರ್ ಯಾರು ಜಯಿಸ್ತಾರೆ? ಪ್ರಕಟಣೆ ಪುಸ್ತಕದಲ್ಲಿ ಒಂದು 7 ರೀತಿಯ ರಿವಾರ್ಡ್ಗಳನ್ನು ದೇವರಿಟ್ಟಿದ್ದಾನೆ. ಯಾರು ಗೊತ್ತಾ? ಸೋಲೋರ್ಗಲ್ಲ, ಗೆದ್ದವರಿಗೆ, ಗೆಲ್ಲುವವರಿಗೆ. ಪಕ್ಕದಲ್ಲಿ ಇರೋರಿಗೆ ಹೇಳ್ರಿ ನಿಮಗೆ ಅಂತ ಹೇಳ್ರಿ. ನಿಮಗೆ ದೇವ್ರು ಇಟ್ಟಿದ್ದಾನೆ ಅಂತ ಹೇಳ್ರಿ. ಕಾರಣ ನಿನ್ನ ಪಕ್ಕದಲ್ಲಿ ಇರೋರು ಸೋತವ್ರಲ್ಲ, ಅವ್ರು ಗೆದ್ದವ್ರೆ. ಪ್ರಕಟಣೆ ಪುಸ್ತಕ 2:7, ಜಯಿಸುವವನಿಗೆ ಜೀವದಾಯಕದ ಹಣ್ಣನ್ನು ತಿನ್ನೋದಕ್ಕೆ ಕೊಡುವೆನು. ಸೋತವನಿಗಲ್ಲ, ಜಯಿಸುವವನಿಗೆ. ಹಲೋ, ನೀವಿಲ್ಲಿದ್ದೀರಾ? ಸೋಲುವವರಿಗಲ್ಲ, ಜಯಿಸುವವನಿಗೆ ಜೀವದಾಯಕದ ಹಣ್ಣನ್ನು ತಿನ್ನೋದಕ್ಕೆ ಕೊಡುವೆನು. ಸ್ತೋತ್ರ. ಈ ಹಣ್ಣಿನ ಕುರಿತು ಆದಿಕಾಂಡ ಪುಸ್ತಕದಲ್ಲಿ ಆದಾಮನಿಗೆ ಇದೇ ಮಾತನ್ನೇ ದೇವರು ಹೇಳಿದ್ರು, ನೀನು ಏನು ಬೇಕಾದರೂ ತಿನ್ನು. ಸ್ತೋತ್ರ. 2ನೇ ಅಧ್ಯಾಯ 17ನೇ ವಾಕ್ಯ 9ನೇ ವಾಕ್ಯ ಎಲ್ಲ ಗಮನಿಸ್ತಾರೆ. ಒಳ್ಳೆಯದನ್ನು ಕೆಟ್ಟದ್ದನ್ನು ಅರಿಹುಟ್ಟಿಸುವ ಹಣ್ಣಿದೆ, ಜೀವದಾಯಕ ವೃಕ್ಷದ ಹಣ್ಣಿದೆ. ನಿನಗೆ ಯಾವುದು ಬೇಕಾದ ತೆಗೆದು ತಿನ್ಬೋದು, ಆದರೆ ಒಳ್ಳೆಯದು ಕೆಟ್ಟದ ಅರಿಹುಟ್ಟಿಸುವ ಹಣ್ಣನ್ನು ಮುಟ್ಟಬೇಡ ಅಂತ ಹೇಳಿದ್ರು. ಅವನು ಅದನ್ನೇ ಮುಟ್ಟದ. ಅಲ್ಲೆಲ್ಲೂಯ್ಯ. ಅವನಿಗೆ ಈ ಹಣ್ಣು ನಷ್ಟ ಆಯಿತು, ಆ ಜೀವದಾಯಕದ ಹಣ್ಣು ನಷ್ಟವಾಯಿತು. ಆದರೆ ಹೊಸ ಆದಾಮನಾದ ಕ್ರಿಸ್ತನು ನನಗೋಸ್ಕರ ನಿನಗೋಸ್ಕರ ಒಂದು ಬಾಗಿಲನ್ನು ತೆರೆದಿಟ್ಟು ಹೇಳ್ದ, ಅಲ್ಲೆಲ್ಲೂಯ್ಯ, ನನ್ನ ರಕ್ತದಿಂದ ವಿಮೋಚಿಸಲ್ಪಟ್ಟ ಒಂದು ಗುಂಪಿನ ಜನವೇ, ನೀವು ಇಲ್ಲಿ ಅಲ್ಪ ಕಾಲದ ಕಷ್ಟ ಇದೆ, ನಿಂದೆ ಇದೆ, ಇದನ್ನೆಲ್ಲ ದಾಟಿ ಈ ಕಷ್ಟಗಳನ್ನು ಸಹಿಸಿ ಅಗ್ನಿ ಪ್ರಳಯವಾದಂಥ ಅಲ್ಲಲ್ಲಿಯ ಉಪದ್ರವಗಳಲ್ಲಿ ನೀವು ಹಾದು ಹೋದಾಗಲೂ ನಂಬಿಗಸ್ತರಾಗಿ ನಿಂತು ಜಯ ಹೊಂದಿ ಬಂದರೆ, ಅಲ್ಲಲ್ಲಿಯ ಅವತ್ತು ಆದಾಮನಿಗೆ ನಷ್ಟವಾದ ಹಣ್ಣು ನಿನಗೆ ಅದು ಲಾಭವಾಗುತ್ತೆ. ಅದು ನಿನಗೆ ನಾನು ಕೊಡುವಂತನಾಗಿದ್ದೇನೆ. ಹಲ್ಲೆಲೂಯಾ. ಜಯಿಸುವವನಿಗೆ ಜೀವದಾಯಕದ ವೃಕ್ಷದ ಹಣ್ಣನ್ನು ನಾನು ತಿನ್ನುವುದಕ್ಕೆ ಕೊಡುವೆನು. ಸೋತವನಿಗಲ್ಲ, ಜಯಿಸಿದವನಿಗೆ. ಪ್ರೈಸ್ ಗಾಡ್. ಪ್ರಕಟಣೆ ಪುಸ್ತಕ 2:10 ಹೇಳ್ತಾರೆ, ಜಯಿಸುವವನಿಗೆ ಜೀವ ಎಂಬ ಜಯಮಾಲೆಯನ್ನು ನಾನು ಕೊಡ್ತೇನೆ. ಸ್ತೋತ್ರ. ಬರಲಿಲ್ಲ. ಸೋತವನಿಗಲ್ಲ, ಜಯಿಸುವವನಿಗೆ. ಇಲ್ಲಿ ಸಿಗುವ ಜಯಮಾಲೆಗೆ ಜೀವ ಇಲ್ಲ. 1 ಗಂಟೆ ನಾವು ಬೊಕ್ಕೆ ಕೊಡ್ತೀವಿ, ಹೂನಾರ ಹಾಕ್ತೀವಿ, ಸನ್ಮಾನ ಮಾಡ್ತೀವಿ. 1 ಗಂಟೆ ಆದಮೇಲೆ ಅದಕ್ಕೆ ಜೀವ ಇಲ್ದಿರ ಇರೋದ್ರಿಂದ ಅದು ಬಾಡಿ ಹೋಗುತ್ತೆ. ಆದರೆ ದೇವರು ಕೊಡೋದು ಅದು ಬಾಡಿ ಹೋಗೋದಲ್ಲ, ಅದು ಜೀವ ಎಂಬ ಜಯಮಾಲೆ, ಅದು ನಿತ್ಯ ಜೀವ ಎಂಬ ಜಯಮಾಲೆ. ಅರ್ಥ ಆಗೋರು ಮಾತ್ರ ದೇವರಿಗೆ ಸ್ತೋತ್ರ ಮಾಡ್ರಿ. ದೇವರು ನಿನ್ನನ್ನು ಕರೆದಿರೋದು ಜಯಿಸೋದಕ್ಕೋಸ್ಕರ. ನಿನಗೆ ಅವನಿಟ್ಟಿರುವ ಪದವಿ ಜಯಿಸುವ ಪದವಿ. ಹಲ್ಲೆಲೂಯಾ. ಅವನು ನಿನಗೆ ಕೊಡುವ ಜಯಮಾಲೆ ಅದು ಜೀವ ಎಂಬ ಜಯಮಾಲೆ. ಯಾಕೋಬನ ಪತ್ರಿಕೆ 1ನೇ ಅಧ್ಯಾಯ 12ನೇ ವಚನ ಹೇಳುತ್ತದೆ, ಕಷ್ಟವನ್ನು ಸಹಿಸಿಕೊಳ್ಳುವವನು ಧನ್ಯನು, ಅವನು ಪರಿಶೋಧಿತನಾದ ಮೇಲೆ ಜೀವ ಎಂಬ ಜಯಮಾಲೆಯನ್ನ ಕೊಡುವನು. ಸ್ತೋತ್ರ. ನೋಡ್ರಿ, ಸ್ತೋತ್ರ ಹೋಗ್ಬಿಡ್ತು. ಸ್ತೋತ್ರ. ಕಷ್ಟವನ್ನು ಸಹಿಸಿಕೊಳ್ಳುವವನು ಬೇಡ ಅಂತ ಬಿಟ್ಟು ಓಡೋಗೋನಲ್ಲ, ಸಹಿಸಿಕೊಳ್ಳುವವನು ಅವನು ಧನ್ಯನು. ಕಮಾನ್ ಚರ್ಚ್. ಪಕ್ಕದಲ್ಲಿ ಇರೋರ್ಗೆ ಹೇಳ್ರಿ, ನೀವು ಸಹಿಸ್ಕೊತಾ ಇದ್ದೀರಾ, ನೀವು ಧನ್ಯರು ಅಂತ ಹೇಳ್ರಿ. ನೀವು ಸಹಿಸ್ಕೊಳ್ತಾ ಇದ್ದೀರಾ, ನೀವು ಧನ್ಯರು ಅಂತ ಹೇಳ್ರಿ. ಕಷ್ಟವನ್ನು ಸಹಿಸಿಕೊಳ್ಳುವವನು ಧನ್ಯನು, ಕರ್ತನು ಅವನಿಗೆ ಜೀವ ಎಂಬ ಜಯಮಾಲೆಯನ್ನ
ಪ್ರತಿಕೂಲ ಬರುವಾಗ ಅಪನಂಬಿಕಸ್ಥನಾಗೋದಲ್ಲ, ಅಲ್ಲಲ್ಲಿ ಇಕ್ಕಟ್ಟು ಬರುವಾಗ ಅಪನಂಬಿಕಸ್ಥನಾಗೋದಲ್ಲ, ಸಾಯುವವರೆಗೂ ನಂಬಿಗಸ್ತನಾಗಿರುವವನಿಗೆ ಜೀವ ಎಂಬ ಜಯಮಾಲೆಯನ್ನು ದೇವರು ಸಿದ್ಧ ಮಾಡಿಟ್ಟಿದ್ದಾನೆ. ಅದು ಬೇಕೆನ್ನೋರು ಮಾತ್ರ ಗಟ್ಟಿಯಾಗಿ ಆಮೇಲೆ ಹೇಳ್ರಿ. ಎಸ್, ಐ ಆಮ್ ರೆಡಿ ಫಾರ್ ದ್ಯಾಟ್. ನಾನು ಅದಕ್ಕಾಗಿ ಓಡುತ್ತೇನೆ. ನಾನು ಬಾಡಿ ಹೋಗೋದಕ್ಕೆಲ್ಲ ಓಡ್ತಾ ಇರೋದು. ಅಲ್ಲಲ್ಲಯ್ಯ, ಈ ಜಯಮಾಲೆ ಅಂದಾಗ ಆಗಿನ ಕಾಲದಲ್ಲಿ ಒಲಿವಿನ ಎಲೆಗಳಿಂದ ಕಿರೀಟ ಮಾಡ್ತಾಯಿದ್ರು. ಅದನ್ನೇ ಒಲಿಂಪಿಕ್ ಗೇಮಿನಲ್ಲಿ ಒಲಂಪಸ್ನ ಅರಸನು ತೆಗೆದು ತಲೆಗಿಡ್ತಾ ಇದ್ದ. ಸ್ವಲ್ಪ ಸಮಯ ಆದ ತಕ್ಷಣ ಬಿಸಿಲು ಹೊಡಿತಿದ್ದಾಗ ಅದೆಲ್ಲ ಬಾಡಿ ಹೋಗ್ಬಿಡೋದು. ಆದರೆ ಇದು ಜೀವ ಎಂಬ ಜಯಮಾಲೆ. ಬಾಡಿ ಹೋಗೋದಲ್ಲ, ನಿನಗೆ ಕೊಡೋದು. ಈ ಲೋಕದಲ್ಲಿ ನಿನಗೇನೆಲ್ಲ ಇದ್ರು, ಎಷ್ಟೇ ಹಣ ಇದ್ರು, ಎಷ್ಟೇ ಸೊತ್ತಿದ್ರು, ಎಷ್ಟೇ ಸ್ಥಾನ ಇದ್ರು, ಪದವಿ ಇದ್ರು, ನೀನು ಎಷ್ಟೇ ಕುಬೇರನಾಗಿದ್ರು, ಅಲ್ಲೆಲ್ಲೂಯ್ಯ, ನಾನು ಒಂದು ಹೇಳ್ತೀನಿ ಕೇಳ್ರಿ, ಇದೆಲ್ಲ ಬಾಡಿ ಹೋಗೋದು. ಬಾಡದೇ ಇರುವ ಜಯಮಾಲೆಗಾಗಿ ಓಡುವ ದೇವ ಮಕ್ಕಳಿಗಾಗಿ ನಾನು ದೇವರಿಗೆ ಸ್ತೋತ್ರ ಮಾಡುತ್ತೇನೆ. ಅವರಿಗೆ ಕಷ್ಟ ಇದೆ, ಅವರಿಗೆ ಪ್ರತಿಕೂಲ ಇದೆ, ಅವರಿಗೆ ಅವಮಾನ ಇದೆ, ಅವರಿಗೆ ನಿಂದೆಗಳಿದೆ, ಅವರಿಗೆ ರೋಗ ಇದೆ, ಅವರಿಗೆ ಬೇಕಾದಷ್ಟು ಇಕ್ಕಟ್ಟುಗಳು ಒಂದ್ರ ಮೇಲೊಂದು ಬರುತ್ತೆ. ಆದರೂ ಅವರ ಕುರಿತು ದೇವರ ವಾಕ್ಯ ಹೇಳುತ್ತದೆ, ಅವರು ಧನ್ಯರು, ಅವರು ನನ್ನ ನಾಮದ ನಿಮಿತ್ತ ಕಷ್ಟವನ್ನು ಸಹಿಸಿಕೊಳ್ತಾ ಇದ್ದಾರೆ, ಅವರು ಧನ್ಯರು, ಅವರಿಗಾಗಿ ನಾನೊಂದು ಜಯಮಾಲೆಯನ್ನು ಸಿದ್ಧ ಮಾಡಿಟ್ಟಿದ್ದೇನೆ. 2ನೇ ಅಧ್ಯಾಯ ಪ್ರಕಟಣೆ ಪುಸ್ತಕ 2:17. ಯಾವನು ಜಯ ಹೊಂದುತ್ತಾನೋ ಅವನಿಗೆ ಬಚ್ಚಿಟ್ಟಿರುವ ಮನ್ನವೆಂಬ ಆಹಾರವನ್ನು ಕೊಡುವೆನು. ಇಸ್ರಾಯೇಲ್ ಜನರು ಈ ಮನ್ನ ತಿಂದರು. ಅವರ ವಸ್ತ್ರ ಜೀರ್ಣಿಸಿ ಹೋಗಲಿಲ್ಲ, ಅವರ ಕೆರ ಸೌದು ಹೋಗಲೇ ಇಲ್ಲ. 40 ವರ್ಷ ಕಾಲ ಈ ಮನ್ನದ ಪ್ರತ್ಯೇಕತೆ ಸ್ತೋತ್ರ ಬರಲಿಲ್ಲ. ಈ ಮನ್ನ ಇಟ್ಟಿರೋದು ಸಾಧಾರಣವಾದ ಸ್ಥಳದಲ್ಲ, ಕರ್ತನ ಮಂಜೂಷದಲ್ಲಿ. ಆ ಮಂಜೂಷದಲ್ಲಿ ಯಾವುದೋ ಮಣ್ಪಾತ್ರೆಯಲ್ಲ, ಕರ್ತನ ಇಟ್ಟಿರೋದು ಚಿನ್ನದ ಪಾತ್ರೆಯಲ್ಲಿ. ಈ ಪಾತ್ರೆಯಲ್ಲಿ ಮನ್ನವನ್ನು ಬಹಳ ಸೂಕ್ಷ್ಮವಾಗಿ ಜೋಪಾನವಾಗಿ ಕಾಪಾಡ್ತಾ ಇರೋದು ಏನು ಗೊತ್ತಾ? ಒಂದು ದಿನ ಲೋಕದ ಮಾಲಿನ್ಯದಲ್ಲಿ ಬೀಳದೆ ಇರುವ, ಲೋಕದ ಆಡಂಬರಗಳಿಗೆ ವಿಧಿಯರಾಗದೆ ದೈವ ಕೃಪೆಯನ್ನು ಕಾಪಾಡಿಕೊಂಡು ನಿಷ್ಕಳಂಕರಾಗಿಯೂ ಶುದ್ಧ ಕನ್ನಿಕೆಯರಾಗಿಯೂ ಪರಿಶುದ್ಧರಾಗಿ ಜೀವಿಸುವ ಒಂದು ಗುಂಪಿನ ಜನ ಅವರು ಜಯಶಾಲಿಗಳಾಗಿ ಎದ್ದು ಬರುವಾಗ ಅವರಿಗೆ ನಾನು ಈ ಮನ್ನವನ್ನು ಕೊಡುತ್ತೇನೆ. ಇವರು ಅದನ್ನು ತಿನ್ನುತ್ತಾರೆ, ಇವರಿಗೆ ಹಸಿವು ಆಗೋದಿಲ್ಲ, ನೀರಡಿಕೆ ಆಗೋದಿಲ್ಲ. ಜಯಿಸುವವನಿಗೆ ಕೊಡುವುದು. ಹಲ್ಲೆಲೂಯ. ಜಯಿಸುವವನಿಗೆ, ಸೋತವನಿಗಲ್ಲ. ಪ್ರಕಟಣೆ ಪುಸ್ತಕ 2:26. ಯಾವನು ಜಯಶಾಲಿಯಾಗಿದ್ದು ನನಗೆ ಮೆಚ್ಚಿಕೆಯಾದ ಕೃತ್ಯಗಳನ್ನು ಕಡೆಯವರೆಗೂ ನಡೆಸುತ್ತಾನೋ ಅವನಿಗೆ ನಾನು ನನ್ನ ತಂದೆಯಿಂದ ಹೊಂದಿದ ಅಧಿಕಾರದಂತೆ ಜನಾಂಗಗಳ ಮೇಲೆ ಅಧಿಕಾರವನ್ನು ಕೊಡುವೆನು. ಜನಾಂಗಗಳ ಮೇಲೆ ಅಧಿಕಾರವನ್ನು ಕೊಡುವೆನು. ನನ್ನ ದೇವರು ನಿನಗೆ ಜನಾಂಗಗಳು ನಿನ್ನನ್ನು ಅಧೀನಪಡಿಸೋದಿಲ್ಲ, ನೀನು ಅವರನ್ನು ಅಧೀನಪಡಿಸ್ತೀಯ. ಸ್ಪೀಕ್ ಬೈ ಫೇತ್. ನಂಬಿಕೆಯಿಂದ ಕೂಗಿ ಹೇಳ್ರಿ, ನಂಬಿಕೆಯಿಂದ ಕೂಗಿ ಹೇಳ್ರಿ. ಯಸ್, ಜನಾಂಗಗಳು ನನ್ನ ಮೇಲೆ ದೊರೆತನ ಮಾಡೋದಿಲ್ಲ, ನಾನು ಅವರ ಮೇಲೆ ಅಧಿಕಾರ. ದೇವರು ಕೊಟ್ಟಿರುವ ಅಧಿಕಾರದಲ್ಲಿ ನಾನು ಹೇಳೋದು ನಡೆಯುತ್ತೆ, ನಾನು ಹೇಳೋದು ನಡೆಯುತ್ತೆ. ಹಾಗೆ ನಂಬುವರು ಮಾತ್ರ ಆಮೇಲೆ ಹೇಳ್ರಿ. ದೇವರ ವಾಕ್ಯ ಹೇಳುತ್ತದೆ, ಕೀರ್ತನೆ 2:8 ಹೇಳುತ್ತದೆ, ಅಲ್ಲಲ್ಲಿಯ ನೀವು ಬೇಡಿಕೊಳ್ಳ್ರಿ, ನೀವು ಕೇಳ್ಕೊಳ್ರಿ, ನಾನು ಜನಾಂಗಗಳನ್ನು ನಿಮಗೆ ಅಧೀನವಾಗಿ ಕೊಡುತ್ತೇನೆ. ಹಲ್ಲೆಲೂಯ. ಸೋತವ್ರಿಗಲ್ಲ, ಜಯಶಾಲಿಗಳಿಗೆ. ಜಯಶಾಲಿಗಳಿಗೆ, ಜಯಶಾಲಿಗಳು ಮಾತ್ರ ಗಟ್ಟಿಯಾಗಿ ಒಂದು ಆಮೇಲೆ ಹೇಳೋಣ. ಪ್ರಕಟಣೆ ಪುಸ್ತಕ 3:5. ಅವರಿಗೆ ಶುಭ್ರ ವಸ್ತ್ರಗಳನ್ನು ಹೊದಿಸುವರು.
ನೀತಿಯ ವಸ್ತ್ರ. 3:12. ಯಾವನು ಜಯ ಹೊಂದುತ್ತಾನೋ, ಯಾವನ್ನು ಗಟ್ಟಿಯಾಗಳ್ರಿ, ಸೋತವರಲ್ಲ ಆಲಯದ ಸ್ತಂಭ, ಸೋತವರಲ್ಲ ಆಲಯದ ಸ್ತಂಭ, ಜಯಿಸುವವನು, ಅವನನ್ನು ನಾನು ಆಲಯದ ಸ್ತಂಭವಾಗಿ ಮಾಡುತ್ತೇನೆ. ಸ್ತೋತ್ರ 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 ಸ್ತೋತ್ರ. ಯಾರಿಗಾದ್ರೆ ಅರ್ಥ ಆದರೆ ಸ್ತೋತ್ರ ಹೇಳ್ತಾ ಇರ್ರಿ. ನನಗಾಗಲ್ಲ, ನನಗಿಲ್ಲೇ ಸಾಕಪ್ಪ ಸಾಕು ಅಂತ ಹೇಳುವಂಥವ್ರಲ್ಲ. ಕಡೆವರೆಗೂ ಹೋರಾಟ ಮಾಡಿ ಜಯಿಸುವವನನ್ನು ನನ್ನ ದೇವರು ಹೇಳ್ತಾನೆ ಆಲಯದಕ್ಕೆ. ಅಲ್ಲಲ್ಲಿಯ ಈ ಟೆಂಟ್ ನಿಲ್ಲಬೇಕಾದ್ರೆ ಇದಕ್ಕೆ ಪಿಲ್ಲರ್ಗಳಿದೆ. ದೇವರು ಒಬ್ಬೊಬ್ಬರನ್ನ ಜಯಿಸುವವರನ್ನ ಒಂದೊಂದು ಪಿಲ್ಲರ್ ಆಗಿ ದೇವರು ಮಾಡ್ತಾನೆ. ಆಲಯದ ಪಿಲ್ಲರ್ಗಳು ಇದರ ಒಳಗಡೆ ಇರೋದಾದ್ರೆ ಸ್ತೋತ್ರ ಹೇಳ್ರಿ. ಆಲಯದ ಪಿಲ್ಲರ್ಗಳು ಮಾತ್ರ ಸ್ತೋತ್ರ ಹೇಳ್ರಿ. ಅಲ್ಲಲ್ಲಯ್ಯ, ನೀನು ಗೆದ್ರೆ ಮಾತ್ರ. ಅಲ್ಲಲ್ಲಯ್ಯ. 3ನೇ ಅಧ್ಯಾಯದ 21ನೇ ವಾಕ್ಯ. ನಾನು ಜಯ ಹೊಂದಿ ನನ್ನ ತಂದೆಯೊಡನೆ ಸಿಂಹಾಸನದಲ್ಲಿ ಕೂತುಕೊಂಡೆನು, ಹಾಗೆಯೇ ಜಯ ಹೊಂದುವವನನ್ನು ನನ್ನೊಡನೆ ಸಿಂಹಾಸನದಲ್ಲಿ ಕೂತುಕೊಳ್ಳುವಂತೆ ಮಾಡುವೆನು. Hallelujah! Come on church! Why this struggle? ಯಾಕಿಷ್ಟೊಂದು ವೇದನೆ, ಯಾಕಿಷ್ಟೊಂದು ಹೋರಾಟ, ಯಾಕಿಷ್ಟೊಂದು ಕಣ್ಣನೀರು, ಯಾಕಿಷ್ಟೊಂದು ಅವಮಾನ? ಅವರಿಗಿಲ್ಲದೆ ಇರೋದು ನನಗೇನು? ನೀನು ಈ ಲೋಕದಲ್ಲಿ ಇರಬೇಕಾದವನಲ್ಲ. ನೀನು ತಂದೆಯ ಸಂಗಡ, ಯೇಸುವಿನ ಸಂಗಡ ಸಿಂಹಾಸನದಲ್ಲಿ ಕಷ್ಟವನ್ನು ಸಹಿಸಿಕೊಳ್ಳುವವನು ಧನ್ಯನು. ಅವನು ಧನ್ಯನು. ನಿನ್ನನ್ನು ಕರೆದು ನೆಲದಲ್ಲಿ ಕುಣಿಸ್ತಾರೆ. ಹಳೆ ಯಾವುದಾದ್ರೂ ಬೇಡದೇ ಇರೋ ಪ್ಲೇಟಲ್ಲಿ ಊಟ ಕೊಡ್ತಾರೆ. ಜಾತಿ ಕೆಟ್ಟವಳು ಅಂತ ನಿನ್ನನ್ನು ನಿಂದಿಸ್ಬೋದು, ನಿನ್ನನ್ನು ಅವಮಾನ ಮಾಡ್ಬೋದು. ಅವ್ರ ಸಂಗಡ ನಿನ್ನನ್ನು ಕುಳಿಸ್ಕೊಳ್ಳೋದಕ್ಕೆ ಇಷ್ಟಪಡಲ್ಲ. ಅವ್ರ ಜೊತೆ ಕುತ್ಕೊಳ್ಳೋಕ್ಕೆ ನಿನಗೆ ಅನುಮತಿ ಕೊಡಲ್ಲ. ಬಿಕಾಸ್ ಅವ್ರ ಲೆವೆಲ್ ಕಡಿಮೆ ಅಂತ, ನಿಮ್ಮ ಲೆವೆಲ್ ಕಡಿಮೆ ಅಂತ ಚಿಂತೆ ಮಾಡ್ತಾರೆ. ಆದರೆ ಯೇಸುವಿಗೆ ಹೇಳಬೇಕಾಗಿರೋದು, ಇದನ್ನೆಲ್ಲ ಸಹಿಸ್ಕೊಂಡು ಇದನ್ನೆಲ್ಲ ಗೆದ್ದು ಬರುವ ನನ್ನ ಭಕ್ತರಿಗೋಸ್ಕರ, ನನ್ನ ಮಕ್ಕಳಿಗೋಸ್ಕರ, ನನ್ನ ಜನರಿಗೋಸ್ಕರ ನಾನೊಂದು ಸಿಂಹಾಸನ ಸಿದ್ಧ ಮಾಡ್ತಾ ಇದ್ದೇನೆ. ನಾನು ಇರುವಲ್ಲಿ ಅವರು ಇರಬೇಕು. ನಾನು ಕುಳಿತುಕೊಳ್ಳುವಾಗ ನನ್ನ ಪಕ್ಕ ಅವರನ್ನು ನಾನು ಕುಳ್ಳಿರಿಸುತ್ತೇನೆ. Now you decide if you want loser side, if you want a winner side. ನಿನಗೆ ಸೋಲುವವರ ಜೊತೆಯಲ್ಲಿ ನಿಲ್ಲಬೇಕಾ, ಜಯಶಾಲಿಗಳ ಜೊತೆ ನಿಲ್ಲಬೇಕಾ? ಸೋಲೋನು ಯಾವಾಗಲೂ ಕುಂಟು ನೆಪ ಹೇಳ್ತಾನೆ. ಜಯಿಸುವವನ ನೆಪ ಹೇಳಕ್ಕೆ ಅವಕಾಶ ಇದ್ರೂ ಅವನ ಬದಿಗಿಟ್ಟು ಜಯದ ಕುರಿತು ಮಾತಾಡ್ತಾನೆ. ಆಕಾಶ ಮಾರ್ಪಾಡಾಗುತ್ತೆ, ಭೂಮಿ ಮಾರ್ಪಾಡಾಗುತ್ತೆ, ಆದರೆ ದೇವರ ವಚನದಲ್ಲಿ ಒಂದು ಚುಕ್ಕೆ ಆಗಲಿ, ಒಂದು ಗುಡುಸಾಗಲಿ ಅದರಲ್ಲಿ ಬದಲಾವಣೆ ಆಗೋದಿಲ್ಲ. ಕಾರಣವೇನೆಂದರೆ ಹೇಳಿದವನು ಸಾಧಾರಣವಾದವನಲ್ಲ, ಸರ್ವಶಕ್ತನಾದ ದೇವರು. ಅವನು ಇಂದು ಬಂದು ನಾಳೆ ಮುಳುಗೋಗೋ ದೇವರಲ್ಲ. ಅವನು ಆಲ್ಫಾ, ಅವನೇ ಒಮೇಗ, ಅವನು ಜೀವಂತವಾಗಿರುವ ದೇವರು. ಅವನು ಮರಣವನ್ನು ಗೆದ್ದವನು, ಅವನು ಮೃತ್ಯುಂಜಯನಾಗಿರುವವನು, ಅವನು ಸೃಷ್ಟಿಕರ್ತನಾದವನು. ಅವನ ಹೆಸರು ಯೇಸು. ಅವನು ಹೇಳ್ತಾ ಇದ್ದಾನೆ, ನಾನು ನಿಮಗಾಗಿ ಒಂದು ಸಿಂಹಾಸನ. ರಾಜಾದಿ ರಾಜನು ಕುಳಿತುಕೊಳ್ಳೋದು ಸಿಂಹಾಸನದಲ್ಲಿ. ರಾಜಾದಿ ರಾಜನ ಮಕ್ಕಳು ಕುಳಿತುಕೊಳ್ಳೋದು ಸಿಂಹಾಸನದಲ್ಲಿ. ನಾನು ನಿಮಗಾಗಿ ಒಂದು ಸಿಂಹಾಸನವನ್ನು ಸಿದ್ಧ ಮಾಡಿದ್ದೇನೆ. ಸೋತವರಲ್ಲ, ಅಲ್ಪ ಲಾಭಕ್ಕೋಸ್ಕರ, ಅಲ್ಪ ಸಮಯದ ಸುಖಕ್ಕೋಸ್ಕರ, ಅಲ್ಪ ಜೀವಿತದ ಆಡಂಬರಕ್ಕೋಸ್ಕರ ನಿತ್ಯ ಸಿಂಹಾಸನವನ್ನು ಕಳ್ಕೊಳ್ಳೋರು ಅನೇಕರು ಪಟ್ಟಣದಲ್ಲಿರುವಾಗ ಆ ಗುಂಪಿನಲ್ಲಿ ನೀವು ಆಗಬಾರ್ದು. ಇಲ್ಲಿ ಲೋಕ ಎಲ್ಲ ಕಳ್ಕೊಂಡ್ರು. ಯೋಬನಿಗೆ ಹೇಳಬೇಕಾಗಿರೋದು,
ಅವನ ಮಕ್ಕಳು ಕಳ್ಕೊಂಡ, ಆಸ್ತಿ ಕಳ್ಕೊಂಡ, ಮನೆ ಕಳ್ಕೊಂಡ, ದನ ಕರುಗಳು ಕಳ್ಕೊಂಡ, ದಾಸಿಯರನ್ನು ಕಳ್ಕೊಂಡ, ಎಲ್ಲ ಕಳ್ಕೊಂಡ್ರು ಅವನಿಗೆ ಹೇಳಬೇಕಾಗಿರೋದು, ನನ್ನ ದೇವರು ದೋಷವಾಗಿ ಏನು ಮಾಡಲೇ ಇಲ್ಲ, ಏನು ಮಾಡಲೇ ಇಲ್ಲ. ಅವನು ಒಳ್ಳೆಯದನ್ನೇ ಮಾಡೋನು, ಒಳ್ಳೆಯದನ್ನೇ ಮಾಡುವವನು. ಎಷ್ಟು ಜನ ಹೇಳ್ತೀರಾ ನಾನು ಫಾರ್ ಮೈ ಗಾಡ್ ಸೇಕ್. ಅದಕ್ಕೆ ಪೌಲನು ಹೇಳ್ತಾನೆ, ಅಲ್ಲಲ್ಲಿ ಆ ಕೋಟ್ಯಾಂತರ ರೂಪಾಯಿ ಆಸ್ತಿ ಉಳ್ಳ, ವಿದ್ಯಾಭ್ಯಾಸ ಉಳ್ಳ, ಅವನ ಪಾಂಡಿತ್ಯದಿಂದ ಅಗ್ರಿಪ್ಪ ರಾಜನ ಹೇಳ್ತಾ ಇದ್ದಾನೆ, ಇವನ ಪಾಂಡಿತ್ಯದಿಂದ ಇವನು ಹುಚ್ಚಾಗಿದ್ದಾನೆ ಅಂತ. ಅಷ್ಟು ವಿದ್ಯಾಭ್ಯಾಸ ಇರೋನು, ಆದರೂ ಅವನು ಹೇಳ್ತಾನೆ ಇದೆಲ್ಲ ಕಸ ಕಡ್ಡಿ. ನಾವು ಅದನ್ನು ಭಯಂಕರ ಮಾನ್ಯತೆ ಕೊಡ್ತಾ ಇದ್ದೀವಿ. ಪೌಲನು ಹೇಳ್ತಾನೆ ಇದು ಕಸ ಕಡ್ಡಿ, ಇದು ಡಸ್ಟ್ಬಿನ್, ಇದು ಗಲೀಜು, ಇದಲ್ಲ. ಅಲ್ಲಲ್ಲಿ ಐ ವಾಂಟ್ ಟು ನೋ ಜೀಸಸ್. ನನಗೆ ಯೇಸುವನ್ನು ಅರಿಯಬೇಕಾ, ಯೇಸುವನ್ನು ಅರಿಯಬೇಕಾ, ಇನ್ನೂ ಹತ್ರ ಅರಿಯಬೇಕಾ, ಇನ್ನೂ ಹತ್ರ ಯೇಸುವಿನ ಬಳಿಗೆ ಓಡಿ ಬರಬೇಕಾ. ಲೋಕದಲ್ಲಿ ಇರುವವು ಸಕಲವು ನಶಿಸಿ ಹೋಗುತ್ತದೆ, ಆದರೆ ಯೇಸು ಶಾಶ್ವತವಾಗಿರುವವನು. ಆ ಯೇಸು ಹೇಳ್ತಾ ಇದ್ದಾನೆ, ನಾನು ನಿಮಗೊಂದು ಸಿಂಹಾಸನ ಕೊಡ್ತೇನೆ, ನಾನು ಕುಳಿತುಕೊಳ್ಳುವ ಸ್ಥಳದಲ್ಲಿ ನೀವು ಕುಳಿತುಕೊಳ್ಬೇಕಾ. ಆಮೇಲೆ ಜಯಶಾಲಿಗಳಿಲ್ಲಿದ್ದೀರಾ? ಜಯಶಾಲಿಗಳು ಮಾತ್ರ ಒಂದು ಜಯದ ಘೋಷ. ಎಲ್ಲೆಲ್ಲಿ ಜಯಿಸ್ಬೇಕು? ಒಂದು 3 ಕಾರ್ಯ ಹೇಳ್ತೀನಿ ಕೇಳ್ರಿ. ಒಂದು ಈಗೆಲ್ಲ ಬಂದಿರೋ ಫೋನೆಲ್ಲ 3Gs ಸ್ವತ್ರ. ಈಗ ಏನಾಗಿದೆ ಅಂದರೆ, ಈ ಜೀನ ನನ್ನ ಪಕ್ಕಕ್ಕೆ ಇಡ್ತೀನಿ. ಜಿ ಅಂದರೆ ಗಾಡ್. ಈ ಗಾಡ್ ಪಕ್ಕದಲ್ಲಿದ್ದಾರೆ. ಈಗ ನಾವು ಜಯಿಸ್ಬೇಕಾಗಿರೋದು, ನೀವು 3Gನ ಗೆಲ್ಲಕ್ಕಾಗಲ್ಲ, ಜೀನ್ ಗೆಲ್ಲಕ್ಕಾಗಲ್ಲ, ಗಾಡ್ನ ದೇವ್ರನ್ನ ಗೆಲ್ಲಕ್ಕಾಗಲ್ಲ. ಅದಕ್ಕೆ ನಾನು ಜೀನ ಪಕ್ಕಕ್ಕಿಟ್ಟು 3S ತಗೊತೀನಿ. ಸ್ತೋತ್ರ. 3S ತಗೊತೀವಿ. ನಂಬರ್ 1, 1ನೇ S ನೋಡಿ. ಈ ಎಸ್ಸಿಗೆ ಒಂದು ಪ್ರತ್ಯೇಕತೆ ಇದೆ. ಇದು ಅಂಕಡೊಂಕಾಗೆ ಇರೋದು, ಹಿಂಗಿರುತ್ತೆ, ಹಿಂಗೆ. ಪ್ರೈಸ್ ಗಾಡ್. ಈ ಎಸ್ 3S. ಒಂದು ಸೆಲ್ಫ್, ಗಟ್ಟಿಯಾಗಲ್ರಿ, ಸೆಲ್ಫ್. ಇಂಗ್ಲೀಷಲ್ಲಿ ಸೆಲ್ಫ್ ಅಂದರೆ ನಾನು. ಸ್ತೋತ್ರ. ನಾನು. 2ನೇ S ಸಿನ್, ಪಾಪ. ಗಟ್ಟಿಯಾಗಲ್ರಿ, ಸಿನ್, ಪಾಪ. 3ನೇ ಹೆಸರು ಎಸ್ ಸೈಥನ್, ಸೈತಾನನು. ಗಟ್ಟಿಯಾಗಲ್ರಿ, ಸೈತಾನನು, ಸೈತಾನನು. ಆಮೇಲೆ 1ನೇ ಹೆಸರು ಸೆಲ್ಫ್, ನಾನು ಅನ್ನೋದು, ನಾನು ಅನ್ನೋದು. ಇವತ್ತು ನೀವು ಜಯಿಸಬೇಕಾಗಿರೋದು ಯಾವುದು ಗೊತ್ತಾ? ನಾನು ಎನ್ನುವಂಥ ಅಹಂಕಾರವನ್ನು ಜಯಿಸಬೇಕು. ನಾನಿರಲಿ, ನಾನು ಅನ್ನೋದು ಇರಲಿ. ನಾನು ತಗ್ಗಬೇಕು, ನೀನು ಎಚ್ಚಬೇಕು. ಅದು ಬೇಕು. ನೀನು ತಗ್ಗಬೇಕು, ನಾನು ಎಚ್ಚಬೇಕು, ಅದನ್ನು ಜಯಿಸಬೇಕು. ಈ ನಾನು ಅನ್ನೋದು ಇರೋವರೆಗೂ ಅದನ್ನು ಇಂಗ್ಲೀಷ್ನಲ್ಲಿ ಈಗೋ ಅಂತ ಹೇಳ್ತಾರೆ. ಈಗೋ. ಅನೇಕ ಕುಟುಂಬಗಳಲ್ಲಿ ಈಗೋ ಕ್ಲಾಶ್ ಇದೆ, ಅನೇಕ ವ್ಯಕ್ತಿಗಳಲ್ಲಿ ಈಗೋ ಕ್ಲಾಶ್ ಇದೆ. ಅನೇಕ ಸರ್ಕಾರ ಮುರಿಯೋದಕ್ಕೂ ಕಾರಣ ಈಗೋ ಕ್ಲಾಶ್. ಕಾರಣ ನಾನು ಹಿಡಿದಿದ್ದ ಕೊಂಬೆ ಬಗ್ಬೇಕು, ನಾನು ಹೇಳಿದ್ದೆ ನಡಿಬೇಕು. ನಿಮ್ಮ ಸ್ತೋತ್ರ ಹೋದಾಗಲೇ ನನಗೆ ಅರ್ಥ ಆಯಿತು, ಪಾಸ್ಟರ್ ಯಾಕೆ ನನ್ನ ವಿಷಯ ಹೇಳ್ತಾ ಇದ್ದಾರೆ ಅಂತ. ಸ್ತೋತ್ರ. ಈಗೋ ಅಂದರೆ EGO, ಈಗೋ, ಎಡ್ಜಿಂಗ್ ಗಾಡ್ ಔಟ್ ಅಂತ. ಅಂದರೆ ಅಲ್ಲಿ ದೇವರಿಗೆ ಸ್ಥಳ ಇಲ್ಲ, ನಾನೇ. ಸ್ತೋತ್ರ. ಇದನ್ನು ನೀವು ಜಯಿಸಬೇಕು. ಹೆಂಗೆ ಜಯಿಸಲಿಕ್ಕೆ ಸಾಧ್ಯ? ಹೆಂಗೆ ಜಯಿಸಲಿಕ್ಕೆ ಸಾಧ್ಯ? ಕೇಳೋದಕ್ಕೆ ಸಂತೋಷ ಇದೆಯಾ? ಜಯಿಸ್ಬೇಕೆನ್ನೋರು ಮಾತ್ರ ಒಂದು ಗಟ್ಟಿಯಾಗಿ ನೋಡ್ರಿ. ನೀವು ಬೇಕಾದ್ರೆ ಪರೀಕ್ಷೆ ಮಾಡಿರಿ, ಮನೆಯಲ್ಲೇ ತಗೊಳ್ರಿ. ಗಂಡ ಹೆಂಡ್ತಿ, ಹೆಂಡ್ತಿ ಏನು ಹೇಳೋದು? ನಾನು ಹೇಳಿದ ನಡಿಬೇಕಿಲ್ಲ. ಗಂಡ ಹಂಗೆ ಹೇಳಿದ್ರೆ ಹೆಂಡ್ತಿ ಹೇಳ್ತಾರೆ, ಅದೇನು ನೀವು ಮಾತ್ರ ಹಂಗೆ ಹೇಳೋದು, ನಾನು ಹೇಳೋದು ನಡಿಬೇಕು. ಇದು ಇಬ್ಬರು ನೋಡೋದು, ಇವ್ರು ಮಾಡೋದು ನೋಡಿ ಮಕ್ಕಳು ಹೇಳ್ತಾರೆ, ಹಂಗಾದ್ರೆ ನಾವೇನು ಕಡಿಮೆನಾ? ನಾವು ಹೇಳೋದು ನಡಿಬೇಕು.
ಸ್ತೋತ್ರ ಬರಲಿಲ್ಲ. ಇದನ್ನು ಜಯಿಸೋದು ಹೆಂಗೆ ಪಾಸ್ಟ್ರೆ ಅಂತ ಒಂದೊಳ್ಳೆ ಉದಾಹರಣೆ ಹೇಳ್ತೀನಿ ಕೇಳ್ರಿ. ದೇವರ ವಾಕ್ಯ ಹೇಳ್ತದೆ, ಫಿಲಿಪ್ಪಿಯರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯದ 5ನೇ ವಾಕ್ಯ. ಸಂತೋಷ ಇರೋರು ಮಾತ್ರ ಆಮೇಲೆ ಹೇಳ್ರಿ. 5ನೇ ವಾಕ್ಯ, ಕ್ರಿಸ್ತ ಯೇಸುವಿನಲ್ಲಿದ್ದಂಥ ಮನಸ್ಸು ನನ್ನಲ್ಲಿ ಇರಲಿ, ಅಲ್ಲದೆ ಇರೋದು ಯಾವುದು ಇರೋದು ಬೇಡ. ಅಲೋ, ನಾವೆಲ್ಲ ಕೇವಲ 3 ಗಂಟೆಗೆ ಮಾತ್ರ ಕ್ರಿಸ್ತನನ್ನು ಕರ್ಕೊಂಬರ್ತೀವಿ. ಆಲಯದ ಒಳಗಡೆ ಕರ್ಕೊಂಬರ್ತೀವಿ, ಹೋಗೋ ಟೈಮಲ್ಲಿ ಆಲಯದಲ್ಲೇ ಬಿಟ್ಬಿಟ್ಟು ಮನೆಗೆ ಹೋಗ್ತೀವಿ. ನಾನು ಹೇಳ್ತೀನಿ, ಶ್ರದ್ಧೆಯಿಂದ ಗಮನಿಸ್ರಿ. ಪೌಲನು ಹೇಳ್ತಾ ಇದ್ದಾನೆ, ಕ್ರಿಸ್ತ ಯೇಸುವಿನಲ್ಲಿದ್ದಂಥ ಮನಸ್ಸು ನಿಮ್ಮಲ್ಲೂ ಇರಲಿ, ನನ್ನಲ್ಲಿರಲಿ, ನಿಮ್ಮಲ್ಲಿ ಇರಲಿ. ಗಂಡನಲ್ಲಿರಲಿ, ಹೆಂಡತಿಯಲ್ಲಿರಲಿ, ಮಕ್ಕಳಲ್ಲಿರಲಿ, ಪಾಸ್ಟ್ರಲ್ಲಿರಲಿ, ವಿಶ್ವಾಸಿಗಳಲ್ಲಿರಲಿ, ಅಲ್ಲಲ್ಲಿ ಲೀಡರ್ಸಲ್ಲಿರಲಿ, ಡೀಕನ್ಸಲ್ಲಿರಲಿ, ಎಲ್ಲರಲ್ಲೂ ಆ ಮನಸ್ಸು ಇರೋದಾದರೆ ಅಲ್ಲಿ ಕಲಿಬೇಕಾದ ಒಂದು ಕಾರ್ಯ ದೇವರ ವಾಕ್ಯ ಹೇಳುತ್ತದೆ. 6ನೇ ವಾಕ್ಯ, ಆತನು ದೇವ ಸ್ವರೂಪನಾಗಿದ್ದರು ದೇವರಿಗೆ ಸರಿ ಸಮಾನನಾಗಿರುವುದೆಂಬ ಅಮೂಲ್ಯ ಪದವಿಯನ್ನು ಬಿಡಲೊಲ್ಲೆನು ಎಂದೆಣಿಸದೆ ಅಂದ್ರೆ ಅವನು ದೇವರಿಗೆ ಸಮಸ್ತಕ್ಕೂ ಒಡೆಯನಾಗಿದ್ದಾನೆ. ದೇವರ ಸಂಗಡ ಆಮೆನ್. ಯಾವುದಕ್ಕೆ ಕಡಿಮೆ ಇಲ್ಲ. ಅದಕ್ಕಿಂತ ದೊಡ್ಡ ಶ್ರೀಮಂತರು ಯಾರಿದ್ದಾರಪ್ಪ ಇಲ್ಲಿ? ಆಮೇಲೆ ಯೇಸು ಸ್ವಾಮಿಗಿಂತ ಶ್ರೀಮಂತರು ಯಾರಾದ್ರೂ ಇದ್ದಾರ? ಯೇಸು ಸ್ವಾಮಿಯ ಗುಣ, ಅವನು ಸಮಸ್ತಕ್ಕೂ ಒಡೆಯನೆಂಬ ಆ ಮಹಿಮಾ ಪದವಿಯನ್ನ ಬಿಡಲೊಲ್ಲೆನು ಎಂದೆಣಿಸದೆ ತನ್ನನ್ನೇ ತಾನು ಬರಿದು ಮಾಡಿಕೊಂಡನು. ಅಲ್ಲೆಲ್ಲೂ ಎಲ್ಲಿ ಜಯ ಪಡಿಬೇಕು, ಎಲ್ಲಿ ನೀವು ಜಯಿಸಬೇಕು, ನೀವು ಹೇಳಬೇಕು ಐ ಆಮ್ ನಥಿಂಗ್. ಅಲ್ಲಲ್ಲಿ ನಾನು ಜೀವಿಸುವುದಾದ್ರೆ ನಾನಲ್ಲ, ನನ್ನಲ್ಲಿ ಕ್ರಿಸ್ತನು ಜೀವಿಸಲಿ, ನನ್ನಲ್ಲಿ ಕ್ರಿಸ್ತನು ಜೀವಿಸಲಿ. ಅವನು ತನ್ನನ್ನೇ ತಾನು ಬರಿದು ಮಾಡಿಕೊಂಡನು. ಯು ಹ್ಯಾವ್ ಟು ಎಂಪ್ಟಿ ಯುವರ್ ಸೆಲ್ಫ್. ಆಮೇಲೆ ತನ್ನನ್ನೇ ತಾನು ಬರಿದು ಮಾಡಿಕೊಂಡು 2ನೇ ಸ್ಟೆಪ್ ಏನು ಗೊತ್ತಾ? ದಾಸನ ರೂಪವನ್ನು ತಾಳಿದನು. ಸರ್ವೆಂಟ್ ಆಟಿಟ್ಯೂಡ್ ಅವನು ತೋರಿಸ್ದ. ಅವನ ದಾಸನ ರೂಪವನ್ನು ತಾಳ್ದ. ಅಲ್ಲಿಗೆ ಏನಿಲ್ಲ. ಆಮೇಲೆ ದಾಸನ ರೂಪವನ್ನು ಧರಿಸಿಕೊಂಡು ಮನುಷ್ಯರಿಗೆ ಸದೃಶನಾದನ. ಸೃಷ್ಟಿಕರ್ತನು ಸೃಷ್ಟಿಗಳ ಸಂಗಡ ಸೇರ್ಕೊಂಡು ನೀನು ನಾನು ಒಂದೇ ಅನ್ನೋ ರೀತಿಯಲ್ಲಿ. ಸ್ತೋತ್ರ ಅಲ್ಲೆಲೂಯ. ಆಮೇಲೆ ಯಾವುದೋ ಬಡಪಾಯಿ ಬಂದು ಸ್ಟ್ರಾಂಗ್ ಮ್ಯಾನ್ ಹತ್ರ ಬಂದ್ಬಿಟ್ಟು ಹೇಳೋದು, ಏಯ್ ನೀನು ನನಗೆ ಸಮ ಅಂತ. ಅವನು ಉಸಿರು ಬಿಟ್ಟರೆ ಸಾಕು, ಇವನು ನೆಲ ಸಮ ಆಗ್ಬಿಡ್ತಾನೆ. ಅವನು ಬಂದು ಹೇಳೋದು, ಈಗ ನೀನು ನಾನು ಸಮ ಅಂತ. ಆಮೇಲೆ ಸೃಷ್ಟಿಕರ್ತನಲ್ಲಿ ಸೃಷ್ಟಿಯಲ್ಲಿ ಆದರೂ ಯೇಸು ಸ್ವಾಮಿ ತನ್ನನ್ನೇ ತಾನು ತಗ್ಗಿಸ್ಕೊಂಡ, ಮನುಷ್ಯನ ರೂಪವನ್ನು ತಾಳ್ದ, ದಾಸನ ರೂಪಕ್ಕೆ ಬಂದ. ಅವನು ತಂದೆಯ ಮಾತಿಗೆ ವಿಧಿಯನಾದ. ಯು ಶುಡ್ ಬಿ ಒಬೀಡಿಯಂಟ್. ಎಲ್ಲಿ ನಿನಗೆ ಅಹಂಕಾರ ಬರುತ್ತೆ, ಎಲ್ಲಿ ನಾನು ಅನ್ನೋದು ಬರುತ್ತೆ, ಎಲ್ಲಿ ನಿನಗೆ ಜಂಬ ಬರುತ್ತೆ, ಎಲ್ಲಿ ನಿನಗೆ ತಲೆಭಾರ ಬರುತ್ತೆ, ಐ ಆಮ್ ಸಾರಿ, ಐ ಆಮ್ ನಾಟ್ ಪಾಯಿಂಟಿಂಗ್ ಔಟ್ ಎನಿಬಡಿ. ನಾನು ಇಲ್ಲಿ ಯಾರನ್ನೋ ಬೆಟ್ಟು ಮಾಡಿ ಹೇಳ್ತಾ ಇಲ್ಲ, ನಾನು ಹೇಳ್ತಾ ಇದ್ದೇನೆ, ನನ್ನನ್ನು ಸೇರಿಸ್ಕೊಂಡು ಹೇಳ್ತಾ ಇದ್ದೀನಿ. ಪ್ರಿಯರೇ, ನಿಮ್ಮಲ್ಲಿ ಯೇಸು ಕ್ರಿಸ್ತನ ಮನಸ್ಸು ಬರಲಿ. ನಾವು ಏನಾದರೂ ಆಗಿದ್ರೆ ಇವತ್ತು ದೇವರ ಕೃಪೆಯಿಂದ ಮಾತ್ರ. ತಂದೆಯ ಮಾತಿಗೆ ಅವನು ವಿಧಿಯನಾದ. ಎಲ್ಲಿವರೆಗೂ ವಿಧಿಯನಾದ? 1 ದಿನ 2 ದಿನ, 1 ತಿಂಗಳು 2 ತಿಂಗಳು, 1 ವರ್ಷ 2 ವರ್ಷ 3 ವರ್ಷ ಅಲ್ಲ. ತಾನು ಶಿಲುಬೆಯ ಮರಣದವರೆಗೂ ಅವನು ತಂದೆಯ ಮಾತಿಗೆ ವಿಧಿಯನಾದನು. ಕಮಾನ್ ಚರ್ಚ್, ಗಟ್ಟಿಯಾಗಿ ಹೇಳ್ರಿ, ಅವನು ತಂದೆಯ ಮಾತಿಗೆ ವಿಧಿಯನಾದನು. ಯಾವಾಗ ಅಹಂಕಾರ ಬರುತ್ತೆ, ಯಾವಾಗ ಐ ಆಮ್ ಸಂಬಡಿ ಅಂತ ಚಿಂತೆ ಬರುತ್ತೆ ಗೊತ್ತಾ? ಇಫ್ ಯು ಆರ್ ಫರ್ಗೆಟಿಂಗ್ ಗಾಡ್. ನೀವು ದೇವರನ್ನ ಮರೆಯೋದಾದ್ರೆ ಅವಾಗಲೇ ನಿಮ್ಮಲ್ಲಿ ನೀನು ಅನ್ನೋದು ಬರೋದು. ಆಮೇಲೆ ಇದು ಮಣ್ಣು, ನಿನ್ನೆ ಇದ್ದವನು ಇವತ್ತಿಲ್ಲ. ಆಮೇಲೆ ಮನುಷ್ಯನ ಆಯುಸ್ಸು ಕೇವಲ ಹುಲ್ಲಿಗೆ ಸಮವಾಗಿದೆ.
ಇದು ಬೇಗನೆ ಬಾಡಿ ಹೋಗುತ್ತೆ, ಇದು ಬೇಗನೆ ಗತಿಸಿ ಹೋಗುತ್ತೆ. ಆದರೆ ಒಂದು ತಿಳ್ಕೊಳ್ರಿ, ಯೇಸುವನ್ನು ಅರ್ಥ ಮಾಡಿಕೊಂಡು ಜೀವಿಸಿದ್ರೆ ನಾನು ಅನ್ನೋದು ಬರೋದಿಲ್ಲ. ನಾನು ತಗ್ಗಬೇಕು, ಕ್ರಿಸ್ತನು ನನ್ನಲ್ಲಿ ಹೆಚ್ಚಬೇಕು, ನನ್ನ ದೇವರು ನನ್ನಲ್ಲಿ ಹೆಚ್ಚಬೇಕು. ಹಾಗೆ ನೆನಪು ಮಾಡಿಕೊಳ್ಳೋರು ಮಾತ್ರ ದೇವರಿಗೆ ಸ್ತೋತ್ರ ಹೇಳ್ರಿ. ಮೊದಲು ನಾವು ಜಯಿಸಬೇಕಾಗಿರೋದು ನಾನು ಎನ್ನುವ ಆ ಸೆಲ್ಫನ್ನು ನಾವು ಜಯಿಸಬೇಕು. ಎರಡನೇದು ಪಾಪವನ್ನು ಜಯಿಸಬೇಕು. ಮೂರನೇದು ಸೈತಾನನನ್ನು ಜಯಿಸಬೇಕು. 3 ಕಾರ್ಯದಲ್ಲೂ ನಿಮಗೆ ಜಯ ಬೇಕು. ಪಾಪ ಕೊಡುವ ಸಂಬಳ ಮರಣ. ಅದಕ್ಕೆ ಅಧೀನರಾಗೋದಕ್ಕಲ್ಲ, ಅವುಗಳನ್ನು ಓವರ್ಕಮ್ ಮಾಡಿರಿ, ಅದನ್ನು ಜಯಿಸ್ರಿ. ದೇವರು ನಿಮ್ಮ ಜೊತೆ ಇದ್ದಾನೆ. ಜಯಿಸೋದಕ್ಕೆ ಬೇಕಾ ಕೃಪೆ ಕೊಡ್ತಾನೆ. ಸೈತಾನನ್ನು ಗರ್ಜಿಸುವ ಸಿಂಹದ ಪಾದಿಯಲ್ಲಿ ಯಾರನ್ನು ನುಂಗಲಿ ಅಂತ ಹುಡುಕಾಡ್ತಾ ತಿರುಗಾಡ್ತಾ ಇದ್ದಾನೆ. ದೇವರ ವಾಕ್ಯ ಹೇಳುತ್ತದೆ, ಅವನು ಯೇಸು ಸ್ವಾಮಿಯನ್ನು ಬಿಡಲಿಲ್ಲ, ಯೇಸು ಸ್ವಾಮಿಯನ್ನು ಹಿಂಬಾಲಿಸ್ದ. ಆದರೆ ಯೇಸು ದೇವರ ವಾಕ್ಯದ ಬಲದಿಂದ ಅವನನ್ನು ಜಯಿಸಿದನು. ಹೊಸ ಒಡಂಬಡಿಕೆಯ ದೇವ ಮಕ್ಕಳು ಸೈತಾನನನ್ನು ಜಯಿಸೋದು ಈಗ 2 ಆಯುಧ ಇದೆ. ಈಗ ಒಂದು ಯೇಸುವಿನ ರಕ್ತ ಇದೆ, ಇನ್ನೊಂದು ಯೇಸುವಿನ ವಾಕ್ಯ ಇದೆ, ಆ ಸಾಕ್ಷಿ ಇದೆ, ಆ ನಾಮ ಇದೆ. ಆ ನಾಮದ ಬಲದಿಂದ ನಾವು ಅವನನ್ನು ಜಯಿಸಬಲ್ಲವರೇ ಆಗಿದ್ದೇವೆ. ಇಂದು ನನ್ನನ್ನು ಕೇಳುವ ದೇವ ಮಕ್ಕಳೇ, ಜಯಿಸುವವನನ್ನು ದೇವರು ಆಲಯದ ಸ್ತಂಭವನ್ನಾಗಿ ಮಾಡ್ತಾನೆ. ಜಯಿಸುವವನನ್ನು ದೇವರು ಆಲಯಕ್ಕೆ ಅಲ್ಲಲ್ಲೂ ಅವನಿಗೆ ಜೀವ ಎಂಬ ಜಯಮಾಲೆಯನ್ನು ಕೊಡುತ್ತಾನೆ. ದೇವ ಮಕ್ಕಳೇ, ಜಯಶಾಲಿಗಳಾಗಿರ್ರಿ. ಆಮೆನ್.